ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಕುತ್ಯಾರು ನವೀನ್ ಶೆಟ್ಟಿ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಅಧಿಕಾರ ಹಸ್ತಾಂತರ ಮಾಡಿದ್ರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಕುತ್ಯಾರು ನವೀನ್ ಶೆಟ್ಟಿ ಅವರು ಬೂತ್ ಮಟ್ಟದಿಂದ ಪಕ್ಷವನ್ನು ಸದೃಢವಾಗಿ ಕಟ್ಟುವ ಕಾರ್ಯ ಮಾಡುತ್ತೇನೆ. ಯುವ ಕಾರ್ಯಕರ್ತರಿಗೆ ಪ್ರೇರಣೆ ನೀಡುವ ಕೆಲಸ ಆಗಬೇಕಿದೆ. ಪಕ್ಷದ ಭವಿಷ್ಯದ ಹಿತದೃಷ್ಟಿಯಿಂದ ಯುವ ಪಡೆಯನ್ನ ಸಂಘಟಿಸಿ ಪಕ್ಷದ ಬಲವರ್ಧನೆ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು. ಜಿಲ್ಲೆಯಲ್ಲಿ ಪಕ್ಷವನ್ನ ಇನ್ನಷ್ಟು ಬಲಿಷ್ಠವಾಗಿ ಕಟ್ಟುವ ಕಾರ್ಯ ನಾವೆಲ್ಲ ಸೇರಿ ಮಾಡೋಣ ಎಂದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ, ಕಿರಣ್ ಕುಮಾರ್ ಕೋಡ್ಗೆ, ನಿರ್ಗಮಿತ ಜಿಲ್ಲಾ ಘಟಕದ ಅಧ್ಯಕ್ಷ ಕಿಶೋರ್ ಕುಮಾರ್ ಕುಂದಾಪುರ, ಮುಖಂಡರಾದ ಉದಯ್ ಕುಮಾರ್ ಶೆಟ್ಟಿ, ಕೊಯ್ಲಾಡಿ ಸುರೇಶ್ ನಾಯ್ಕ್ ಉಪಸ್ಥಿತರಿದ್ದರು. 1112 ಮತಗಟ್ಟೆಯ ಅಧ್ಯಕ್ಷರನ್ನು ಸಂಪರ್ಕಿಸಿ ಅವರೊಂದಿಗೆ ವೈಯಕ್ತಿಕ ಮಾತುಕತೆಯನ್ನು ಮಾಡಿ ಬೂತನ್ನು ಗಟ್ಟಿಗೊಳಿಸುವುದರ ಮುಖಾಂತರ ಪ್ರೇರಣೆ ನೀಡುವುದರ ಮುಖಾಂತರ ಮಧ್ಯಾಹ್ನ 3 ಗಂಟೆಗೆ ಯುವ ಮೋರ್ಚಾದ ತಂಡವನ್ನು ಉದ್ದೇಶಿಸಿ ಸಭೆಯಲ್ಲಿ ಕರೆದಿದ್ದೇನೆ. ಅವರಲ್ಲಿ ವಿನಂತಿ ಮಾಡಿದೆ ಬರಬೇಕಂತೆ. ಆ ಯುವ ಮೋರ್ಚಾದ ಪಡೆಯನ್ನು ಇವತ್ತು ಕಟ್ಟುವಂತಹ ಕೆಲಸ, ಅವರಿಗೆ ಪ್ರೇರಣೆ ನೀಡುವಂಥದ್ದು, ಅವರಿಗೆ ಸದಾ ನಮ್ಮ ಪ್ರೋತ್ಸಾಹ ನೀಡುವಂಥದ್ದು ಈಗಿನ ನಮ್ಮೆಲ್ಲ ಸುರೇಶ್ ನಾಯ್ಕರಿಂದ ಹಿಡಿದು ಕಿಶೋರನ್ನು ಹಿಡಿದು ಉದಯಣ್ಣನಿಂದ ಹಿಡಿದು ಎಲ್ಲ ಯಾರು ಮಾಜಿ ಅಧ್ಯಕ್ಷರಾಗಿ ನಾವು ಸೇವೆ ಸಲ್ಲಿಸಿ ನಮ್ಮೆಲ್ಲರ ಜವಾಬ್ದಾರಿ ಮುಂದಿನ ದಿನಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಯುವ ಪಡೆಯನ್ನು ಕಟ್ಟುವಂಥದ್ದು. ಅದರ ಜೊತೆಯಲ್ಲಿ ನಾಳೆ ಮಧ್ಯಾಹ್ನ 2ನೇ ಸಭೆ ಮಹಿಳಾ ಮೋರ್ಚಾದ್ದು ಕರಿಬೇಕಂತ ವಿನಂತಿ ಮಾಡಿದ್ದೇನೆ. ಈ ರೀತಿಯಲ್ಲಿ ನಾವು ಇಡೀ ಜಿಲ್ಲೆಯಲ್ಲಿ ಸಂಘಟಿತ ಹೋರಾಟ ಮಾಡಿ ಪಕ್ಷವನ್ನು ಇದ್ದದ್ದನ್ನು ಉಳಿಸುವಂತ ಪ್ರಯತ್ನ ಮಾಡೋಣ. ಮುಂದಿನ